ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBI ನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶಕ್ಕೆ ಹೊಸ ಮಹಿಳಾ ಮುಖ್ಯಮಂತ್ರಿ ಈಗ ಸಿಕ್ಕಿದ್ದಾರೆ. ದಿಲ್ಲಿಗೆ, ರಾಷ್ಟ್ರ ರಾಜಧಾನಿಗೆ ಮಹಿಳಾ ಮುಖ್ಯಮಂತ್ರಿಯನ್ನ ಬಿಜೆಪಿ ಘೋಷಿಸಿದೆ. ಸುಷ್ಮಾ ಸ್ವರಾಜ್, ಶೀಲಾ ದೀಕ್ಷಿತ್, ಆಮ್ ಆದ್ಮಿ ಪಾರ್ಟಿಯ ಆತಿಶಿ ನಂತರ ಈಗ ಬಿಜೆಪಿ ಕೂಡ ಪೂರ್ಣ ಬಹುಮತದ ಸರ್ಕಾರದಲ್ಲಿ ಮಹಿಳಾ ಮುಖ್ಯಮಂತ್ರಿಯನ್ನ ಅನೌನ್ಸ್ ಮಾಡಿದೆ. ರೇಖಾ ಗುಪ್ತಾ. ಯಾರು ಈ ರೇಖಾ ಗುಪ್ತಾ ಅಂತ ನಾವು ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅವರು ಯಾವಾಗಿಂದ ಬಿಜೆಪಿಲಿದ್ದಾರೆ, ಯಂಗ್ಸ್ಟರ್ ಆಗಿ ಅವರು ಏನ್ ಮಾಡ್ತಾ ಇದ್ರು, ಅವರ ಆಸ್ತಿ ಎಷ್ಟು, ಅವ್ರನ್ನ ಯಾಕೆ CM ಆಗಿ ಬಿಜೆಪಿ ಆಯ್ಕೆ ಮಾಡಿದೆ, ಏನು ಕಾರಣ ಇದೆ, ಅವರ ಹಿನ್ನೆಲೆ ಏನು, ಎಲ್ಲ ಮಾಹಿತಿ ನಿಮಗೆ ನಾವು ನೀಡ್ತಾ ಹೋಗ್ತೀವಿ. ಮೊದಲಿಗೆ ಒಂದಷ್ಟು ಅವರ ಈ ಹಿಂದಿನ ಟ್ವೀಟ್ಗಳು ಮತ್ತು ಎಕ್ಸ್ ಪೋಸ್ಟ್ಗಳು ಅವುಗಳನ್ನು ನಿಮಗೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಹಾಗೆ ಅದನ್ನು ಹೇಳ್ತಾ ಹೋಗ್ತೇವೆ. ನೋಡಿ, ಹಿಂದಿಲಿದೆ ಕೆಲವೆಲ್ಲ. ನನ್ನ ಹಿಂದಿ ಅಷ್ಟು ಸ್ಪಷ್ಟ ಇಲ್ಲದೆ ಹೋದರೆ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಅದನ್ನು ಟ್ರಾನ್ಸ್ಲೇಷನ್ ಕರೆಕ್ಟ್ ಮಾಡಿ ಸ್ನೇಹಿತರೆ, ಹೆಲ್ಪ್ ಮಾಡಿ. ಮೊದಲನೇದು, ಅರವಿಂದ್ ಕೇಜ್ರಿವಾಲ್, ದಿಲ್ಲಿ ತೇರೆ ಬಾಪ್ ಕಿ ಬಿ ನಹಿ जो तू यहाँ मुख्यमंत्री बनकर बकवास कर रहा है. दिल्ली जनता की है और जनता ही तुझे तेरी माँ की कोख में वापिस भिजवा देगी, कमीना कहीं का ಅಂತ ಹಾಕಿದ್ದಾರೆ. ಕೇಜ್ರಿವಾಲ್, ದಿಲ್ಲಿ ನಿಮ್ಮ ಅಪ್ಪಂದಲ್ಲ, ಬಕ್ವಾಸ್ ಮಾತಾಡ್ತಿದ್ದೀರಾ ನೀವಿಲ್ಲಿ. ದಿಲ್ಲಿಯ ಜನರೇ ನಿಮ್ಮನ್ನ ವಾಪಸ್ ತಾಯಿ ಗರ್ಭಕ್ಕೆ ಕಳಿಸ್ತಾರೆ. ಮಾಕಿ ಕೋಖ್ ಮೇ ವಾಪಸ್ ಬಿದ್ದಾಗ ತಾಯಿ ಗರ್ಭಕ್ಕ ಅಥವಾ ತಾಯಿ ಮಡಿಲಿಗ ಸ್ನೇಹಿತರೆ ನೀವು ಹೇಳಿ ಕಳಿಸ್ಬಿಡ್ತಾರೆ. ಕಮೀನಾ ಕಹಿಕಾ. ಕಮೀನಾ ಅಂದ್ರೆ ಏನು? ಕಂತ್ರಿ ಅಂತ ಹೇಳ್ಬೋದಾ ಕನ್ನಡದಲ್ಲಿ? ಈ ರೀತಿ ನೋಡಿ, ಫ್ಲೇವರ್ಸ್ ಆಫ್ ರೇಖಾ. ನೆಕ್ಸ್ಟ್, ರೇಖಾ ಗುಪ್ತಾ ಅವ್ರದ್ದು ಇನ್ನೊಂದು ಟ್ವೀಟ್ ಇದು. ಈಗೆಲ್ಲ ಒಂದೊಂದು ಡಿಲೀಟ್ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಕೆಲವೊಂದೆಲ್ಲ ನೀವು ನೋಡೋಷ್ಟರಲ್ಲಿ ಕಣ್ಮರೆ ಆಗಿರ್ಬೋದು. ಅವ್ರಿಗೆ ಗೊತ್ತಿರಲಿಲ್ಲ CM ಆಗ್ಬಿಡ್ತೀನಿ ಅಂತೇಳಿ. ಸ್ಟ್ರೀಟ್ ಫೈಟರ್ ಥರ ಅವ್ರು ಪಾಲಿಟಿಕ್ಸ್ ಮಾಡ್ತಾ ಇದ್ರು. ಈಗ ಸಡನ್ ಆಗಿ ನೆಕ್ಸ್ಟ್ CM ಆಗಿಬಿಟ್ರೆ ಮೆಚೂರ್ ಆಗಬೇಕಲ್ಲ ಸ್ವಾಮಿ, ಸ್ಟೇಟ್ಸ್ಮನ್ಶಿಪ್ ಬರಬೇಕಲ್ಲ. ಹಾಗಾಗಿ ಹಳೆದೆಲ್ಲ ಡಿಲೀಟ್ ಆಗ್ತಾ ಇದೆ. ನೆಕ್ಸ್ಟ್ ಅವ್ರದ್ದು ಇನ್ನೊಂದು ಟ್ವೀಟ್. ಕೇಜ್ರಿವಾಲ್ ಅಪ್ನಾ ಜನ್ಮದಿನ ಕಬಿ ನಹಿ ಮನಾತಾ, ಉನ್ಹೋನೆ ಅಪ್ನಿ ಮಾँ से घटना का वीडियो मांगा था जिसे वो नहीं दे सकी ಅಂತ ಹಾಕಿದ್ದಾರೆ. ಅಂದರೆ ಕೇಜ್ರಿವಾಲ್ ವಿಡಿಯೋ ಮಾಡಿಕೊಡಿ, ಏನೇ ಕೇಳಿದ್ರು ಕೂಡ ಸಾಕ್ಷ್ಯ ಕೊಡಿ, ವಿಡಿಯೋ ಕೊಡಿ, ಜೊತೆಗೆ ನನ್ನ ಮಂತ್ರಿಗಳ ವಿರುದ್ಧನೇ ಸ್ಟಿಂಗ್ ಮಾಡಿ ನನಗೆ ತಂದುಕೊಡಿ, ನಾನು ಆ್ಯಕ್ಷನ್ ತೊಗೊಳ್ತೀನಿ ಅಂತೇಳಿ ಹೇಳ್ತಿದ್ರಲ್ಲ. ಬಹುಶಃ ಆ ಟೈಮ್ದಿದ್ದು ನೀವು ಸ್ಕ್ರೀನಲ್ಲಿ ಕೂಡ ನೋಡ್ತಾ ಇದ್ದೀರಿ ಈ ಪೋಸ್ಟ್. ಅಂದರೆ ಕೇಜ್ರಿವಾಲ್ ತಮ್ಮ ಹುಟ್ಟುಹಬ್ಬವನ್ನು ಯಾವತ್ತೂ ಆಚರಿಸೋದಿಲ್ಲ. ಯಾಕೆಂದರೆ ಅವರು ಅವರ ಅಮ್ಮನ ಹತ್ರ ಆ ಘಟನೆಯ ವಿಡಿಯೋವನ್ನು ಕೇಳಿದರು. ಅವರಮ್ಮ ಯಾವತ್ತೂ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಕೇಜ್ರಿವಾಲ್ ಬರ್ಡೇನೇ ಆಚರಿಸಲ್ಲ ಅಂತ ಪೋಸ್ಟ್ ಮಾಡಿದರು. ನೋಡಿ, ಇನ್ನೊಂದು ಫ್ಲೇವರ್ CM ರೇಖಾದು, ಭಾವಿ ಈಗ CM ಆಗ್ತಿರೋ ರೇಖಾದು. ನೆಕ್ಸ್ಟ್, ಜಿಸ್ಕೆ ದಾದಾ ಕಬ್ರ್ ಮೇ ಓ ಹಿಂದೂ ಕೈಸೆ, ಪ್ಲೀಸ್ ಆನ್ಸರ್ ಎಟ್ ರಾಹುಲ್ ಗಾಂಧಿ. ಕೆಳಗಡೆ ಅವ್ರಿಗೆ ಟ್ಯಾಗ್ ಮಾಡಿ. ಯಾರ ದಾದಾ, ಯಾರ ಅಜ್ಜ ಗೋರಿ ಒಳಗಡೆ ಇದ್ದಾರೋ ನೋಡಿ, ಅಲ್ಲಿ ಗೋರಿ, ಕಬ್ರ್ ಅಂತ ಹೇಳಿದ್ರೆ ಗೋರಿಗೆ ಹೇಳೋದಲ್ವಾ, ಗೋರಿ ಒಳಗಿದ್ದಾರೋ ಅವ್ರ ಮೊಮ್ಮಗ ಹಿಂದೂ ಹೆಂಗಾಗಿ ಸಾಧ್ಯ? ರಾಹುಲ್ ಗಾಂಧಿ ಆನ್ಸರ್ ಮಾಡಿ ಅಂತ ಇವ್ರದ್ದೊಂದು ಪೋಸ್ಟ್. ಇನ್ನೂ ಮುಗ್ದಿಲ್ಲ, ಇವ್ರದ್ದು ಭಯಾನಕ ಇದೆ. ನೆಕ್ಸ್ಟ್, ಆಫ್ಟರ್ ಕಮಿಂಗ್ ಬ್ಯಾಕ್ ಮೀಡಿಯಾ ಆಸ್ ಕೇಜ್ರಿವಾಲ್ ತುಮೇ ಕೈಸೆ ಪತಾ ಕಿ ಮೋದಿ ತುಮಕೋ ಮಾರ್ನಾ ಚಾಹತಾ ಹೈ. ಅಂದರೆ ನಿಮ್ಗೆ ಹೆಂಗೆ ಗೊತ್ತು ಮೋದಿ ನಮ್ಮನ್ನು ಮುಗ್ಸಕ್ಕೆ ಬಯಸ್ತಾರೆ, ಸಾಯಿಸಕ್ಕೆ ಬಯಸ್ತಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತು ಅಂತ ಮೀಡಿಯಾದವ್ರು ಕೇಳ್ತಾರಂತೆ ಕೇಜ್ರಿವಾಲ್ ಹತ್ರ, ರೇಖಾ ಗುಪ್ತಾ ಅವ್ರ ಪ್ರಕಾರ. ಅದಕ್ಕೆ ಕೇಜ್ರಿವಾಲ್ರ ಉತ್ತರ ಅಂತೆ, ಮೋದಿ ಮಾರ್ಕೆಟ್ನಲ್ಲಿ ಕೆಂಪು ಹಿಟ್ ತಗೊಳ್ಳೋದು ನಾನು ನೋಡಿದೆ. ಮೈ ಮೋದಿಕೋ ಬಜಾರ್ ಮೇ ಲಾಲ್ ಹಿಟ್ ಖರೀದ್ತೆ ದೇಖಾ. ಲಾಲ್ ಹಿಟ್ ಯಾವ್ದು? ನೊಣ, ಸೊಳ್ಳೆ ಎಲ್ಲ, ಜಿರಳೆ ಎಲ್ಲ ಹೊಡೆಯಕ್ಕೆ ಬಳಸ್ತಾರಲ್ಲ, ಕಾಕ್ರೋಚ್ ಹೊಡೆಯಕ್ಕೆ ಬಳಸ್ತಾರಲ್ಲ, ಅದನ್ನು ತಗೊಳ್ಳೋದು ನೋಡಿದೆ. ಸೊ ನನ್ನ ಸಾಯಿಸಕ್ಕೆ ಬಯಸ್ತಿದ್ದಾರೆ ಅವರು ಅಂತ ಕೇಜ್ರಿವಾಲ್ ಹೇಳ್ತಾರಂತೆ. ಲಾಫಿಂಗ್ ಸಿಂಬಲ್ ನೋಡಿದ ಆಮೇಲೆ ರೇಖಾದ್ರು. ಅಂದರೆ ಕೇಜ್ರಿವಾಲ್ನವರು ಕಾಕ್ರೋಚ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ನೋಡಿ, ಕ್ರಿಯೇಟಿವಿಟಿ ಲೆವೆಲ್ ನೋಡಿ ಅವ್ರದ್ದು. ಅಸಾಮಾನ್ಯ CM ಅಂತ ಕಾಣುತ್ತೆ ಅವರು. ನೆಕ್ಸ್ಟ್, ದಿಲ್ಲಿಗೆ. ನೆಕ್ಸ್ಟ್, ರಾವಣ ಸೆಂಟ್ ಹಿಸ್ ಸಿಸ್ಟರ್ ಶೂಪನಕ ಟು ಡಿಫೀಟ್ ರಾಮ್. ಕನ್ಸ್ ಸೆಂಟ್ ಹಿಸ್ ಸಿಸ್ಟರ್ ಪೂತನಿ ಟು ಕಿಲ್ ಕೃಷ್ಣ. ಹಿರಣ್ಯಕಶಿಪು ಸೆಂಟ್ ಹಿಸ್ ಸಿಸ್ಟರ್ ಹೋಲಿಕಾ ಟು ಕಿಲ್ ಪ್ರಹ್ಲಾದ್. ಇವರೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಅವರ ತಂಗಿಯರನ್ನ ಕಳಿಸಿದ್ರು ರಾಮರನ್ನ ಕೊಲ್ಲೋಕೆ, ಕೃಷ್ಣರನ್ನ ಕೊಲ್ಲೋಕೆ, ಪ್ರಹ್ಲಾದರನ್ನ ಕೊಲ್ಲೋಕೆ, ಈ ಬೇರೆ ಬೇರೆ ರಾಕ್ಷಸರು ಮತ್ತು ದುಷ್ಟರು.
ಅದೇ ಥರ ರಾಹುಲ್ ಗಾಂಧಿ ಅವರ ತಂಗಿ ಪ್ರಿಯಾಂಕಾರನ್ನ ಮೋದಿ ಹಿಂದೆ ಕಳಿಸ್ತಾ ಇದ್ದಾರೆ. ನೀವು ಇದನ್ನು ಬರೆದಿಡ್ಕೊಳ್ಳಿ, ಹಿಸ್ಟ್ರಿ ರಿಪೀಟ್ ಆಗುತ್ತೆ ಅಂತ ಹೇಳಿ ಹ್ಯಾಶ್ಟ್ಯಾಗ್ ಹಾಕಿ ಪ್ರಿಯಾಂಕಾ ಎಂಟರ್ಸ್ ಪಾಲಿಟಿಕ್ಸ್ ಅಂತ ಹಾಕಿದ್ದಾರೆ. ಇದು ಫ್ಲೇವರ್ಸ್ ಆಫ್ CM ಎಲೆಕ್ಟ್ ರೇಖಾ. ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಯಾವ ಥರದ ಒಂದು ಇದನ್ನು ಕೊಡ್ಬೋದು ಅಂತ, ಕ್ಯಾಪ್ಷನ್ ಕೊಡ್ಬೋದು ಅಂತ ನೋಡಿ, ನಿಮಗೇನು ತೋಚುತ್ತೆ ಅದನ್ನು ಹೇಳಿ ಸ್ನೇಹಿತರೆ. BJPಯ ಆಯ್ಕೆ ಹೇಗಿದೆ, BJPಯ ನಾಯಕರು ಇದನ್ನೆಲ್ಲ ನೋಡಿ ಮಾಡಿದಾರೋ, ನೋಡಿಲ್ಲದೆ ಮಾಡಿದಾರೋ, ಅಥವಾ ಮುಂದಿನ ದಿನಗಳಲ್ಲಿ ರೇಖಾ ಅವರ ವರ್ತನೆ ಸ್ವಲ್ಪ ಮೆಚ್ಯೂರ್ ಮತ್ತು ಸ್ಟೇಟ್ಸ್ಮನ್ಶಿಪ್ಗೆ ಬರ್ಬೋದಾ ಗೊತ್ತಿಲ್ಲ. ಯಾಕಂದರೆ ಈಗ ಸಡನ್ನಾಗಿ CM ಆಗಿದ್ದಾರಲ್ಲ, ಯಾರೂ ಊಹೆ ಮಾಡದ ರೀತಿಯಲ್ಲಿ. 4-5 ಟಾಪ್ 5 ಲಿಸ್ಟಲ್ಲೂ ಕೂಡ ಅವ್ರ ಹೆಸರೇ ಇರಲಿಲ್ಲ ಲೆಕ್ಕಾಚಾರದಲ್ಲಿ, ಸೀನಿಯಾರಿಟಿ ಲೆವೆಲ್ನಲ್ಲಿ ಯಾವುದ್ರಲ್ಲೂ ಕೂಡ ಪ್ರಾಬಬಲ್ ಪಟ್ಟಿಯಲ್ಲಿ ಅವ್ರು ಇರಲೇ ಇಲ್ಲ. ಆಲ್ ಆಫ್ ಎ ಸಡನ್ CM ನೀನು ಅಂತ ಹೇಳಿದ್ದಾರೆ. ಅವರು ಗಾಬರಿಯಾಗಿ ಹಳೆ ಪೋಸ್ಟ್ ಎಲ್ಲ ಡಿಲೀಟ್ ಮಾಡ್ತಿದ್ದಾರೆ. ಈಗ ಪುರ್ಸೋತಿಲ್ಲದೆ ಯಜ್ಞ ಮಾಡ್ತಾ ಇದ್ದಾರೆ, ಓಲ್ಡ್ ಪೋಸ್ಟ್ ಡಿಲೀಷನ್ ಯಜ್ಞ. ಸೊ ಹೇಳೋಕ್ಕಾಗಲ್ಲ, ಸಾಮಾನ್ಯವಾಗಿ ಜವಾಬ್ದಾರಿ ಬಂದಾಗ ಮನುಷ್ಯರು ಸ್ವಲ್ಪ ಹದ ಆಗ್ತಾರೆ, ಚೂರು ಮೆಚುರಿಟಿ ಎಲ್ಲ ಬರುತ್ತೆ, ಅವ್ರಿಗೂ ಕೂಡ ಬರ್ಬೋದು ಅಂತ ಕಾಣುತ್ತೆ. ಬಟ್ ಇವರ ಈ ಹಿಂದಿನ ವರ್ಷನ್ ನೋಡ್ತಾ ಇದ್ದರೆ ಇವರು ನಮ್ಮ ಇಲ್ಲಿ ಈಶ್ವರಪ್ಪ, ಅನಂತಕುಮಾರ್ ಹೆಗಡೆ ಅವರು, CM ಇಬ್ರಾಹಿಂ ಎಲ್ಲ ಪಾರ್ಟಿಲಿದ್ದಾರಲ್ಲ ಈ ರೀತಿ ಲೂಸ್ ಕ್ಯಾನನ್ಸ್, ನಾಲಿಗೆಯನ್ನು ಅವರ ದೇಹಕ್ಕಿಂತ ತುಂಬ ಹೊರಗೆ ಚಾಚೋರು. ಸೊ ಆ ಥರ ಇದೆ ಅವರ ಈ ಹಿಂದಿನ ಚರಿತ್ರೆ. ಮುಂದೇನು ಮಾಡ್ತಾರೆ ನೋಡಬೇಕು. ಬಟ್ ನೋಡೋಣ ಇವರ ಹಿನ್ನೆಲೆ ಏನು ಅಂತ ಇನ್ನೂ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ರೇಖಾ ಗುಪ್ತಾ ದಿಲ್ಲಿ CM ಆಗಿ ಆಯ್ಕೆ ಮಾಡಿದೆ BJP. 4ನೇ ಮಹಿಳಾ CM ಆಗ್ತಿದ್ದಾರೆ. ಆಲ್ರೆಡಿ ನಿಮಗೆ ಹೇಳಿದೆ ಸ್ನೇಹಿತರೆ, ಸುಷ್ಮಾ ಸ್ವರಾಜ್, ಶೀಲಾ ದೀಕ್ಷಿತ್, ಆತಿಶಿ, ಈ 3 ಜನ 3 ಪಾರ್ಟಿಯಿಂದ BJP, ಕಾಂಗ್ರೆಸ್ ಮತ್ತು ಆಪ್ನಿಂದ CM ಆಗಿದ್ರು. ಈಗ BJP ತನ್ನ 2ನೇ ಮಹಿಳಾ ಮುಖ್ಯಮಂತ್ರಿಯನ್ನು ದಿಲ್ಲಿಗೆ ಈಗ ನೀಡ್ತಾ ಇದೆ. ಫಸ್ಟ್ ಟೈಮ್ MLA, 50 ವರ್ಷ ವಯಸ್ಸು, ಸದ್ಯ BJPಯ ಜನರಲ್ ಸೆಕ್ರೆಟರಿ ಆಗಿದ್ದರು, ವೃತ್ತಿಪರ ವಕೀಲೆ, LLB BCom ಮುಗಿಸಿದ್ದಾರೆ, ಹರಿಯಾಣ ಮೂಲದವರು, ಶಾಲಿಮಾರ್ ಬಾಗ್ನಿಂದ ಆಯ್ಕೆಯಾಗಿದ್ದಾರೆ. ವಿದ್ಯಾರ್ಥಿಯಾಗಿದ್ದಾಗಿನಿಂದ ಇವರು BJP ಸಂಘಟನೆಯಲ್ಲಿ ತೊಡಗಿದ್ರು. 1992ರಲ್ಲಿ ABVP ಸೇರಿದ್ರು. RSS ಮೆಂಬರ್ ಕೂಡ ಹೌದು. ದಿಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ ಯೂನಿಯನ್ನ ಅಧ್ಯಕ್ಷ ಕೂಡ ಆಗಿದ್ರು. 2002ರಲ್ಲಿ BJP ಸೇರಿದ್ರು. ಅಂದರೆ 26-27 ಏಜ್ ಇದ್ದಾಗಲೇ ಯಂಗ್ ಏಜ್ನಲ್ಲೇ BJP ಸೇರಿದ್ರು. BJPಯ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷ ಕೂಡ ಆಗಿದ್ರು. ಸ್ಟ್ರೀಟ್ ಫೈಟರ್, ಭಾಳ ಆರ್ಭಟ. 2007ರಲ್ಲಿ MCD ಚುನಾವಣೆಯಲ್ಲಿ ಗೆಲ್ಲೋ ಮೂಲಕ ಎಲೆಕ್ಟ್ರಲ್ ಪಾಲಿಟಿಕ್ಸ್ಗೆ ಎಂಟರ್ ಆದರು. ದಿಲ್ಲಿ ಕೌನ್ಸಿಲರ್ ಆದರು. ದಿಲ್ಲಿ ಮುನ್ಸಿಪಲ್ ಕೌನ್ಸಿಲ್ನ ಆ ದೃಶ್ಯ ಒಂಚೂರು ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಇವರ ರಣಾರ್ಭಟ ನೋಡಿ ಚೂರು. ಯಾರೇ ಇದ್ರೂ ಕೂಡ ಒಂದ್ಸಲಿ ಜಂಗಾಬಲ ಹುಡುಗಿ ಹೋಗಿ ಬೆವತ್ಕೊಂಡು ಗಾಬರಿಯಾಗಿ ಹಾರ್ಟ್ ಎಲ್ಲ ವೀಕ್ ಆಗಿ ಕುತ್ಕೊಬೇಕು ಇವ್ರದ್ದು ಆರ್ಭಟ ನೋಡಿದ್ರೆ. ಆ ಥರ ಮೈಕೆಲ್ಲ ಮುರಿದು ಬಿಸಾಕಿ, ಆ ಟೇಬಲ್ನೆಲ್ಲ ಎತ್ತಿ ಬಿಸಾಕಿ, ಬಹಳ ತೋಳ್ಬಲ ಕೂಡ ಇದೆ ಅವರಿಗೆ, ಸ್ಟ್ರಾಂಗ್ ಇದ್ದಾರೆ ಸಿಕ್ಕಾಪಟ್ಟೆ ಅವರು. ಈ ಥರದ್ದೆಲ್ಲ ಆರ್ಭಟವನ್ನು ತೋರಿಸಿದ್ದಾರೆ ಇವರು ಕೌನ್ಸಿಲ್ನಲ್ಲಿ. 2015ರಲ್ಲಿ ಆಪ್ನ ಬಂಧನ ಕುಮಾರಿ ವಿರುದ್ಧ 10,000ಕ್ಕೂ ಅಧಿಕ ಮತಗಳಿಂದ ಇವರು ಸೋತು ಹೋಗಿದ್ರು. 5 ವರ್ಷಗಳ ನಂತರ 2020ರಲ್ಲಿ ಮತ್ತೆ ಸೋತರು, ಆದರೆ ಅಂತರ ಕಮ್ಮಿ ಆಗಿತ್ತು. ಈಗ ಬರೀ 3,000 ಮತಗಳ ಅಂತರಕ್ಕೆ ಇಳಿಸಿದ್ರು. ಅಂದರೆ ಕಂಟಿನ್ಯೂಸ್ಲಿ ಇವ್ರ ಕರಿಯರ್ ಮೇಲಕ್ಕೆ ಏರ್ತಾನೆ ಹೋಗಿದೆ. ಯಾಕಂದರೆ ಇವ್ರದ್ದು ಒಂಥರ ಫೈಟಿಂಗ್ ನೇಚರ್ ಇದೆ, ಅದಂತೂ ಕಾಣುತ್ತೆ. ಅದು ಗುಡ್ಡ ಬ್ಯಾಡ ಅದು ನೋಡೋರ ದೃಷ್ಟಿಕೋನದ ಮೇಲೆ ಹೋಗುತ್ತೆ. ಬಟ್ ಅದರಲ್ಲಿ ಪಾಸಿಟಿವ್ಸ್ ಕೂಡ ಇರುತ್ತೆ, ನೆಗೆಟಿವ್ಸ್ ಕೂಡ ಇರುತ್ತೆ. ಅಗ್ರೆಷನ್ ಸಿಕ್ಕಾಪಟ್ಟೆ ಇದೆ. ಬಟ್ ಆ ಅಗ್ರೆಷನ್ನಲ್ಲಿರೋ ಕೆಲವೊಂದು ಕಲರ್ಸ್ ಇದೆಯಲ್ಲ, ಚೂರು ಜಾಸ್ತಿ ಆಯ್ತಲ್ವಾ ಅಂತ ಅನಿಸುತ್ತೆ. ಸ್ನೇಹಿತರ ಮಧ್ಯದಲ್ಲಿ ಇವರು ಒಂದ್ಸಲಿ ಮೇಯರ್ ಚುನಾವಣೆಯಲ್ಲೂ ಕೂಡ BJPಯ ಕ್ಯಾಂಡಿಡೇಟ್ ಆಗಿದ್ರು ಕೌನ್ಸಿಲರ್ ಆಗಿದ್ದಾಗ. ಬಟ್ ಸೋತರು ಆಮ್ ಆದ್ಮಿ ಪಾರ್ಟಿಯ ಶೆಲ್ಲಿ ಮುಂದೆ. ಈಗ ಬಂಧನ ಕುಮಾರಿ ವಿರುದ್ಧ ಇವರು 29,000ಕ್ಕೂ ಅಧಿಕ ಮತಗಳ ಅಂತರದಿಂದ MLA ಎಲೆಕ್ಷನ್ ಗೆದ್ದು ಸೀದಾ CM ಆಗಿದ್ದಾರೆ. 2 ಮಕ್ಕಳಿದ್ದಾರೆ. ಅದರಲ್ಲಿ ಮಗಳು ಆಸ್ಟ್ರೇಲಿಯಾದಲ್ಲಿ PG ಮಾಡ್ತಾ ಇದ್ದಾರೆ. ಮಗ ತಮಿಳುನಾಡಿನ ವೆಲ್ಲೋರ್ನಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. 5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ. 1 ಕೋಟಿ ಸಾಲ ಇದೆ. 29 ಲಕ್ಷ ಮೌಲ್ಯದ ಚಿನ್ನಾಭರಣ ಇದೆ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ವಾಹನ ಒಂದು ಮಾರುತಿ XL 6 ಕಾರ್ ಇಟ್ಕೊಂಡಿದ್ದಾರೆ ಅಂತ ಇವರು ಹೇಳ್ಕೊಂಡಿದ್ದಾರೆ. RSS ಇವರ ಹೆಸರನ್ನು ಪ್ರಸ್ತಾಪ ಮಾಡಿತ್ತು CM ಪೋಸ್ಟ್ಗೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಫ್ಲೇವರ್ಸ್ ಆಫ್ ರೇಖಾ ನೋಡಿದ್ಮೇಲೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. BJPಯ ಆಯ್ಕೆ ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.